ಇನ್ನು ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟದ ವಿಚಾರ, ಬಿಜೆಪಿ ಪಾಳೆಯದಲ್ಲಿ ಆಗಿರುವಂತಹ ಒಳಬೇಗುದಿಯ ಬಗ್ಗೆ, ಆಂತರಿಕ ಕಚ್ಚಾಟದ ಬಗ್ಗೆ ಸದಾನಂದ ಗೌಡರು ಮಾತನಾಡಿದ್ದಾರೆ. ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರದಿತ್ತು. ನಮ್ಮಲ್ಲಿ ಆಂತರಿಕ ಅವ್ಯವಸ್ಥೆ ಇದೆ. ಪಕ್ಷ ರಾಜ್ಯದಲ್ಲಿ ದಯನೀಯ ಸ್ಥಿತಿಯಲ್ಲಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು. ಇಷ್ಟರವರೆಗೆ ಹೈಕಮಾಂಡ್ ಮೌನ ವಹಿಸಿದ್ದು ಸಾಕು. ನಮ್ಮ ಜಗಳ ಹೆಚ್ಚಾಗಿದ್ದು ಕಾಂಗ್ರೆಸ್ಗೆ ಸ್ವಲ್ಪ ಪ್ಲಸ್ ಆಗ್ತಿದೆ ಅಂತ ಹೇಳಿದ್ದಾರೆ ಸದಾನಂದ ಗೌಡ. ಆದರೆ ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳುವಂಥ ನೋವು ನನಗಿದೆ. ಒಂದು ಪಕ್ಷ, ನರೇಂದ್ರ ಮೋದಿ ಅವರ ಪಕ್ಷ ಹೇಗೆ ದೇಶದಲ್ಲಿ ಇವತ್ತು ಆಡಳಿತ ಸೂತ್ರಗಳನ್ನು ಮಾಡ್ತದೆ, ಅದೇ ರೀತಿ ಆಡಳಿತ ಸೂತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಂತ ಭಾವಿಸಿದ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಗಂಭೀರವಾದಂಥ ಹಿನ್ನಡೆ ಆಯಿತು. ನಮ್ಮ ಸ್ವಯಂಕೃತ ಅಪರಾಧವನ್ನು ನಾವು ಸೋತಿದ್ದೇವೆ. ನಾವು ಇನ್ನೊಬ್ಬರನ್ನು ಹೇಳೋದಿಲ್ಲ ಅವರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ, ಮತ್ತೊಂದು ಸರ್, ಫಸ್ಟ್ ನಾವು ಸರಿ ಇರಬೇಕು, ಮತ್ತೆ ಇನ್ನೊಬ್ಬನ ಬಗ್ಗೆ ಮಾತಾಡಬೇಕು. ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋಗಳು ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ. ನಾನು ಅನಂತಕುಮಾರ್ ಅವರ ಬಣ, ಆಗ ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು. ವಿ ಎಸ್ ಆಚಾರ್ಯರು, ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು, ಯಡಿಯೂರಪ್ಪರ ಬಣದಲ್ಲಿದ್ದರು. ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಆದರೆ ನಮ್ಮದು ಸ್ವಲ್ಪ ಹೆಚ್ಚಾಗಿ ಆಗ್ತಿರುವ ಕಾರಣ ಅದೇ ಹೆಚ್ಚು ನಿಮ್ಮ ಮೀಡಿಯಾ ಕವರೇಜ್ಗಳನ್ನು ಮಾಡ್ತಾ ಇದೆ. ನೀವು ವೆಯ್ಟ್ ಮಾಡಿ, ಒಂದು ವಾರದೊಳಗೆ ಎಲ್ಲ ಸರಿಯಾಗ್ಬೋದು ಅಂತ ನನ್ನ